ಹೊತ್ತು ಇಷ್ಟು ಹೊತ್ತಾದ್ರು. ಎಷ್ಟು ಹೊತ್ತೇನು ಇದೇನು ಇದು ಇದು ಯಾವ ಹರ್ಷಿತ ಊಟವ? ಹರ್ಷಿತ ಊಟ ಎಲ್ಲಿಂದ ಬಂದವ ನೀನು? ಯಾಕೆ ಬಂದವ? ಏನು ಉದ್ದೇಶ ಹೇಳೋದು? ಈಗ ನಿಮಗೆ ಪರಿಚಯ ಆಗಲಿಲ್ಲ? ನೀನು ಪರಿಚಯ ಆಗಲಿಕ್ಕೆ ನನ್ನ ಮಾವನ ಮಗನ ನೀನು ಪಾಪಿ ಮಗನ ಪರಿಚಯ ಆಗಲಿಲ್ಲ ಅಂತ ಹೇಳ್ತಿ. ನಾನು ಬಹಳ ದೂರದಿಂದ ಬಂದವ. ನೀನು ದೂರದಿಂದ ಬಾ, ಹತ್ತಿರದಿಂದ ಬಾ. ನನಗೆ ನಾನು ಈ ದೇಶದಿಂದ. ನಿನ್ನನ್ನು ನೋಡುವಾಗಲೇ ಗೊತ್ತಾಗಿದೆ ನೀನೊಬ್ಬ ಪರದೇಶಿ ಅಂತ. ನೀನೊಬ್ಬ ಪರದೇಶಿ ಅಂತ ನೀವು ಹೇಳುವಷ್ಟು ಪರದೇಶ. ಸ್ವಲ್ಪ ಹೌದಾ? ಸ್ವಲ್ಪ ಹೌದಾ? ಸ್ವಲ್ಪ ಹೌದಾ? ಹಾಗೆ ನಿಮಗೂ ನಮಗೂ ಸಂಬಂಧ ಉಂಟು. ಅದೇ ಹೇಳಿದ್ದೆ ನಾನು. ಸ್ವಲ್ಪ ಪರದೇಶ, ಸ್ವಲ್ಪ ಹತ್ತಿರದವ. ಎಲ್ಲಿ ಅವ ನೀನು? ನಾನು ಅಲ್ಲಿಂದ ಬಂದದ್ದು. ಇಲ್ಲಪ್ಪ, ಇವನಿಗೆ ತಲೆ ಸರಿಯಿಲ್ಲ. ಇವ ಅದು ಇದು ಅಲ್ಲಿ ಇಲ್ಲಿ ಅಂತ ಹೇಳಿದವರು ಎಲ್ಲಿ? ಅಲ್ಲಿಂದ ಬಂದ, ಅದರಿಂದ ಬಂದ. ಅಲ್ಲ, ಅಲ್ಲಿಂದ ಬಂದ್ರೆ ಅದೇ ನನ್ನನ್ನು ನೋಡಿ ಇಷ್ಟು ಬೇಗ ಬೇಡ ಅಂತೇಳಿ ಬೇಸರದಿಂದ ಅದರಷ್ಟಕ್ಕೆ ಅದು ಹೋಯ್ತು. ಸರಿ, ಎಲ್ಲಿಂದ ಬಂದದ್ದು ಅಂತ ಹೇಳು. ನಾನು ಎಂತ ಉಪ್ಪಿನಕಾಯಿ ನನಗೆ ಹೆಸರಿಲಿಕ್ಕೆ ಅಷ್ಟು ಹೆಮ್ಮೆ ಆಗ್ತಾ ಉಂಟು. ಹೆಮ್ಮೆ? ಹೌದು. ಅದಕ್ಕೆ ಸಂತೋಷದಿಂದ ಹುಪ್ಪಿ ಹೇಳಬೇಕು. ಹೇಳು. ನಾನು ನಿಮ್ಮ ಗುರುಗಳಿಂದ ಬಂದಿದ್ದಾಳೆ. ನೀನು ಆವಾಗಲೇ ಒಂದು ಮಾತು ಹೇಳಬೇಡ. ನಿನ್ನನ್ನು ಇಷ್ಟು ಹೊತ್ತು ನಮ್ಮ ಗುರುಗಳು ಅಂತ ಹೇಳಿದ್ರೆ ದೇವರಿಗೆ ಸಮಾನ. ಗುರುಗಳಿಂದ ಬಂದವ ಅಂತ ಹೇಳಿದ್ರೆ ಅವನನ್ನು ದೇವರನ್ನು ಕಾಣುವಂತಹ ಮನೋಭಾವ ನಮ್ಮದು. ನೀನು ಕೂಡ ದೇವರಿಗೆ ಸಮಾನ. ನಿನ್ನನ್ನು ಇಷ್ಟು ಹೊತ್ತು ನಿಲ್ಲಿಸಲಿಕ್ಕೆ ಕ್ಷಮೆ ಇರಲಿ. ಹೋಗಿ ಗುರುಗಳಿಂದ ಬಂದಂತ ಒಂದು ಮಾತು ಮೊದಲೇ ಹೇಳ್ತಿದ್ರೆ ಇಷ್ಟು ಹೊತ್ತು ನಾವು ನಿಲ್ಲಿಸಿ ಮಾತಾಡಬೇಕು. ಇದಕ್ಕೆ ಹೇಳುದು, ಯಾವುದೋ ಒಂದು ಜಾತಿಗೆ ಸಲುಗೆ ಕೊಟ್ಟೇನೆ, ಏನನ್ನಾದ್ರೂ ನೆಕ್ಕುವುದಕ್ಕೆ ಮುಂದೆ ಹೋಗ್ತದೆ. ಹಾಗೆ ಹೋಗಿ ಕುಳಿತುಕೊಂತ ಹೇಳಿದ್ರೆ ಎಲ್ಲಿಯ ಕುಳಿತದ್ದೇನೆ ನೀನು? ನಾನು ಬೀಳ್ತೇನೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತು. ಮತ್ತೆ ಈ ಆಣೆಯನ್ನು ಯಾಕೆ ಚುಚ್ಚಿ ನೀನು ಸಾಯಬೇಕು ಅಂತ ನನ್ನ ಪೃಷ್ಠಭಾಗಕ್ಕೆ ಎಲ್ಲಾದ್ರೂ ಹೆಚ್ಚಿದ್ದೇನೆ. ಅಲ್ಲಿಗೆ ಹೆಚ್ಚಿದ್ರೆ ತಂದ್ರೆ ನಿನ್ನ ತಲೆಗೆ ಹೆಚ್ಚಬೇಕಿತ್ತು. ಅಲ್ಲಿ ಕೂತಿದ್ಯಲ್ಲ, ಯಾರು ಕೂತ್ಕೊಳ್ಳೋದು? ಯಾರು? ಏನು ಗುರುಗಳಲ್ಲಿಂದ ಬಂದವಂತ ನಿನಗೆ ಮರ್ಯಾದೆ ಕೊಟ್ರೆ ನನ್ನ ಮರ್ಯಾದೆ ತೆಗೆದಕ್ಕೆ ಹೇಳ್ತೇನೆ. ಬನ್ನಿ ಬನ್ನಿ ಅಂತ ಹೇಳಿ ಕೂತ್ಕೊ ಅಂತ ಹೇಳಿ ನೀವು ಅಲ್ವಾ? ನಾನು ಹೇಳಿದ್ದೆ. ನಾನು ಕೂತ್ಕೊಳ್ಳಿದ್ದೇನೆ, ನಿಮ್ಮ ಮರ್ಯಾದೆಗೆ ಪೆಟ್ಟಲ್ವೇ? ಅದಕ್ಕೆ ನಾನು ಅಲ್ಲಿ ಕೂತದ್ದು. ಕೂತುಕೊಳ್ಬೇಕಪ್ಪ. ನಿನ್ನಂತವರೇ ಕುಳಿತುಕೊಳ್ಳುವುದಕ್ಕಾಗಿ ನೋಡು. ಅಲ್ಲಿ ನೆಲದ ಮೇಲೆ ಹಾಸಿದ್ದು ನೋಡು, ಅದರ ಮೇಲೆ ಒಂದು 3 ಸುತ್ತು ಬಂದು ಕೂತ್ಕೊಳ್ಬೇಕು. ನಿಜವಾಗಿ ಹೌದು, ಒಳ್ಳೆಯ ಸ್ವಭಾವ ಇದು. ಇದು ಮೂಲ ನಿನ್ನದು. ಹಾಗೆ ಕೂತ್ಕೊಂಡು ಹೇಳಿದ್ರೆ ನೀವು ಕೂತ್ಕೊಂಡಾಗ ಜೋರು ಮಾಡುದು ನೀವು. ಒಂದು ಕೆಲಸ ಎಲ್ಲ ನಿಮ್ಗೆ ಖುಷಿ ವಿಷಯಗಳ ನಿನಗೆ ಕುಳಿತುಕೊಳ್ಳುವ ಅಭ್ಯಾಸ ಸರಿ ಇಲ್ಲ, ಅದು ಬೇಡ. ನೀನು ನಿಂತುಕೊಂಡೆ ಬಂದ. ಎಲ್ಲಿಂದ ಬಂದವ? ನನ್ನ ಗುರುಗಳೆಲ್ಲಿಂದ ಬಂದವ? ಗಿರಿರಂಗ ಪಟ್ಟಣ ನೀವು ಕೇಳಿದ್ದೀರಿ? ನನ್ನ ಗುರುಗಳಲ್ಲಿಂದ ಹೇಳಿದ್ರೆ ಕೇಳಿದ್ದೇನೆ. ಕೇಳಿದ್ದೇನೆ ನೋಡಿದ್ದೇನೆ, ಕೇಳಿದ್ದೇನೆ. ನನ್ನ ಗುರುಗಳಲ್ಲಿ ಇರುವುದು. ಏನು? ಅಲ್ಲಿಂದ ಬಂದಂತ ಆಳು ನಾನು. ಯಾಕೆ ನಿನ್ನನ್ನು ಕಳಿಸಿಕೊಟ್ಟಿದ್ದಾರೆ? ನಮ್ಮ ರಾಜ್ಯದಲ್ಲಿ ವಸಂತೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ ಹೌದು, ಅದಕ್ಕಾಗಿ ನೀವು ಇಲ್ಲಿಗೆ ಹೋಗಿ ಅಂತ ನಾನು ಕರೆದು. ಅಯ್ಯೋ, ಒಂದು ನಾಡಿನಲ್ಲಿ ಏನಾದ್ರೂ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಡೆಯುವುದು ಇದ್ದದ್ದೇ. ಆದ್ರೆ ಇಷ್ಟರವರೆಗೆ ಬಂದಿರದಂತ ಆಹ್ವಾನ ನನಗೆ ಬಂದಿರಬೇಕಾದ್ರೆ ಅಲ್ಲಿ ಕಾರ್ಯಕ್ರಮ ಹೇಳಿದ್ದಲ್ಲ, ಆ ಕಾರ್ಯಕ್ರಮದಲ್ಲಿ ಏನು